ಸಂವಿಧಾನ ಕೊಟ್ಟು ಈಗಾಗಲೇ ಒಂದು ಕಡೆ ಸಂವಿಧಾನದ ಪರವಾಗಿ ಮಾತಾಡೋಗಿದ್ದಾರೆ, ಮತ್ತೊಂದು ಕಡೆ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಂಥವ್ರು ಈಗ ಸಂವಿಧಾನವನ್ನ ಬೇರೆ ರೀತಿಯಲ್ಲಿ ಮಾತಾಡಬೇಕು. ಅವ್ರ ಮಾತು ಕೇಳಿಸ್ಕೊಟ್ರೆ ಸಂವಿಧಾನ ಬೇಡ ಅಂತ ಅನಿಸ್ಬೇಕು, ಅದು ಅವ್ರ ಸಂವಿಧಾನ ಬೇಡ ಅಂತ ನೇರವಾಗಿ ಹೇಳಲ್ಲ. ಬಹಳ ಎಚ್ಚರಿಕೆಯಿಂದ ಕೆಲವರು ಮಾತಾಡ್ತಾರೆ, ಅಂದರೆ ಸಂವಿಧಾನ ಬೇಡ ಅಂತ ಹೇಳ್ತಾರೆ, ಅದನ್ನ ಸ್ಪಷ್ಟವಾಗಿ ಹೇಳಲ್ಲ. ಸಂವಿಧಾನದಲ್ಲಿ ಏನಿದೆ, ಸಂವಿಧಾನ ಇವತ್ತಿಗೂ ಅವಶ್ಯಕತೆ ಇದೆಯಾ? 70 ವರ್ಷ ಆಯ್ತಲ್ಲ ಸಂವಿಧಾನದ, ಇವತ್ತಿಗೂ ಅದರ ಅಗತ್ಯತೆ ಇದೆಯಾ? ಅದರ ಪ್ರಸ್ತುತತೆ ಇದೆಯಾ? ಅಂಬೇಡ್ಕರ್ ಉತ್ತರ ಬರ್ತಲ್ಲ ಸಂವಿಧಾನ ಬರಲಿಕ್ಕೆ ಬೇರೆ 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 ಎಲ್ಲ ಸಂವಿಧಾನಗಳನ್ನು ಇಟ್ಕೊಂಡು ಕಾಪಿ ಹೊಡೆದಂತೆ ಈ ಥರದ ಬಾಯಿ ಬಂದಕ್ಕೆ ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಮಾತಾಡ್ತಾರೆ, ಇನ್ನೂ ಭಾಳ ಇಂಟಿಲಿಜೆಂಟ್ ಆಗಿ ಮಾತಾಡುವಂಥವ್ರು, ಸಂವಿಧಾನನ ಅಂಬೇಡ್ಕರೇ ಬರೆದಿದ್ರೆ ಇನ್ನೂ ಚೆನ್ನಾಗಿ ಬರೀತಿದ್ರು ಅಂದರೆ ಅದರ ಅರ್ಥ ಅಂಬೇಡ್ಕರ್ ಬರ್ತಿಲ್ಲ. ಈ ರೀತಿಯ ಮಾತುಕತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಸಂವಿಧಾನದ ಮೂಲ ಆಶಯಗಳನ್ನು ತಿಳ್ಕೊಂಡ್ರೆ ನಾವೇನು ಮಾಡ್ತಾ ಇದ್ದೀವಿ, ವಿಜೃಂಭಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಅದರಿಂದಾಗಿ ಅತಿ ಹೆಚ್ಚು ಗೊಂದಲಗಳಿರುವಂಥದ್ದು ಸಂವಿಧಾನದ ಬಗ್ಗೆ ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ, ಅದರಲ್ಲೂ ಯುವ ಸಮುದಾಯಕ್ಕೆ ಅತಿ ಹೆಚ್ಚು ಗೊಂದಲಗಳು ಇಲ್ಲಿ ಬಹಳ ಸಂತೋಷ ಆಗ್ತಿರೋದು ಮತ್ತೊಂದು ವಿಷಯ ಅಂತಂದ್ರೆ ಅತಿ ಹೆಚ್ಚು ಹೆಣ್ಮಕ್ಳಿರೋದು. ಈ ಹೆಣ್ಣು ಮಕ್ಕಳಿಗೆ ಸಂವಿಧಾನದ ಅರಿವಿನ ಅವಶ್ಯಕತೆ ಈ ಗಂಡು ಮಕ್ಕಳಿಗಿಂತಲೂ ಹೆಚ್ಚಿದೆ ಅಂತ ನಾನು ಅನ್ಕೊಂಡೆ. ಯಾಕಂತಂದ್ರೆ ಒಬ್ಬ ಗಂಡು ಹುಡುಗ ವಿದ್ಯಾವಂತನಾದ್ರೆ ಅವನು ಮಾತ್ರ ವಿದ್ಯಾವಂತನಾಗ್ತಾನೆ. ಒಬ್ಬ ಹೆಣ್ಣು ಮಗಳು ವಿದ್ಯಾವಂತನಾದ್ರೆ ಅವಳಿಗೆ ಇಡೀ ಕುಟುಂಬನೇ ವಿದ್ಯಾವಂತನಾಗ್ತಾನೆ. ಆ ಕಾರಣಕ್ಕೋಸ್ಕರ ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನದ ಬಗ್ಗೆ ಅರಿವು ಆ ಸಂವಿಧಾನದ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅತಿ ಹೆಚ್ಚು ಮಾನ್ಯತೆ ಕೊಟ್ಟಿದ್ದು ಮಹಿಳೆ. ನನ್ನ ಪ್ರಕಾರ ಜಗತ್ತಿನ ಮೊಟ್ಟ ಮೊದಲ ಅತಿ ಶ್ರೇಷ್ಠವಾದಂತಹ ಯಾರಾದರೂ ಫೆಮಿನಿಸ್ಟ್ ಇದ್ರೆ ಅದು ಅಂಬೇಡ್ಕರ್ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಹೆಣ್ಣು ಮಕ್ಕಳು ಇದನ್ನು ಗಮನ ಬಿಟ್ಟು ಇದು ಸಂವಿಧಾನಕ್ಕೆ ಪೂರಕವಾಗಿರೋದ್ರಿಂದ ಈ ಮಾತುಗಳನ್ನು ನೀವು ಕೇಳಲೇಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ ಅಂಬೇಡ್ಕರ್ ಬರೋವರೆಗೂ ಹೆಣ್ಣು ಮಕ್ಕಳಿಗೆ ಅವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಹಕ್ಕಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದ ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಹಕ್ಕು ಸಿಗಬೇಕು ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡಿದವರು ಇಡೀ ಇಂಡಿಯಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಿಂತಲೂ ಹಿಂದೆ ಏನಿತ್ತು, ಒಂದು ಕೆಲಸಕ್ಕೆ ಹೋಗಿದ್ದು ಅಂತಂದ್ರೆ ಗಂಡಸರಿಗೆ ಹೆಚ್ಚು ಕೂಲಿ ಸಿಗ್ತಾ ಇತ್ತು, ಹೆಣ್ಣು ಮಕ್ಕಳಿಗೆ ಕಡಿಮೆ ಕೂಲಿ ಸಿಗ್ತಾ ಇತ್ತು. ಅವೆರಡೂ ಸಮಾನವಾದ ಕೂಲಿ ಸಿಗಬೇಕು ಅನ್ನುವಂಥದ್ದನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದ್ರ ಜೊತೆಗೆ ಹೆಣ್ಣು ಮಕ್ಕಳು ಕೆಲಸ ಮಾಡುವಂತಹ ಕಡೆಯಲ್ಲಿ ಬಹಿರ್ದೆಸೆಗೆ ಹೋಗಲು ಒಂದು ಟಾಯ್ಲೆಟ್ಸ್ ಇರ್ತಾ ಇರಲಿಲ್ಲ. ಗಂಡಸರು ಎಲ್ಲೋ ಒಂದು ಕಡೆ ಹೋಗಿ ಬಂದ್ಬಿಡ್ತಾ ಇದ್ರು. ಅಂದ್ರೆ ಹೆಂಗಸರು ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಕಡ್ಡಾಯವಾಗಿ ಅವರು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಟಾಯ್ಲೆಟ್ಸ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಟ್ಟು, ಅಡಲ್ಟ್ ಫ್ರಾಂಚೈಸ್ ಅಂತ ನೀವೇನು ಕರಿತೀವಿ, ಆ ವೋಟಿಂಗ್ ರೈಟ್ಸ್ ಅಂತ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅವರು ವೋಟಿಂಗ್ ರೈಟ್ಸ್ ಕೊಡದೇ ಇದ್ದಿದ್ರೆ ಹೆಣ್ಮಕ್ಳಿಗೆ ಇಂದಿರಾ ಗಾಂಧಿನೂ ಇರ್ತಾ ಇರಲಿಲ್ಲ, ಅಥವಾ ಮಾಯಾವತಿನೂ ಇರ್ತಾ ಇರಲಿಲ್ಲ, ಅಥವಾ ಮಮತಾ ಬ್ಯಾನರ್ಜಿನೂ ಇರ್ತಾ ಇರಲಿಲ್ಲ, ಜಯಲಲಿತಾನೂ ಇರ್ತಾ ಇರಲಿಲ್ಲ, ಯಾರು ಇರ್ತಾ ಇಲ್ಲ. ಹೆಣ್ಮಕ್ಳು ಯಾರು ಇರ್ತಾ ಇಲ್ಲ. ನೀವು ಇಷ್ಟು ಜನ ಬಂದು ಕುಂತ್ಕೊಳ್ತಾನೆ ಇದೆ, ನೀವು ಬರೀ ಮುಸುರೆ ತಕ್ಕೊಂಡು ತಿಕ್ಕೊಂಡು ಮನೆಯಲ್ಲೇ ಇರಬೇಕಾಗಿ. ಆ ಥರದ ನಿಮಗೆ ಮೊಟ್ಟ ಮೊದಲು ಹೆಣ್ಣು ಮಕ್ಕಳ ವಿಮೋಚನೆಗಾಗಿ ಕೆಲಸ ಮಾಡಿದಂತಹ ಯಾರಾದರೂ ವ್ಯಕ್ತಿ ಇದ್ರೆ ಇಂಡಿಯಾದಲ್ಲಿ ಮೊಟ್ಟ ಮೊದಲನೇವರು ಬಾಬಾ ಸಾಹೇಬ್. ನಿಮಗೆ ಗೊತ್ತಿದೆ ನಾವು ಎಂಥ ಕರ್ಮಠ ವ್ಯವಸ್ಥೆ ಇದ್ವಿ, ಎಂಥ ಕರ್ಮಠ ವ್ಯವಸ್ಥೆ ಇದ್ವಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮತ್ತು ದಲಿತ ಸಮುದಾಯಕ್ಕೂ ವ್ಯತ್ಯಾಸನೇ ಇರಲಿಲ್ಲ. ಇಬ್ಬರನ್ನೂ ಕೂಡ ಅಸ್ಪೃಶ್ಯತೆ ನೋಡಿದಂತಹ ದೇಶ ಆಯಿತು. ಎರಡೂ ಸಮುದಾಯಗಳನ್ನ ಅಸ್ಪೃಶ್ಯತೆ ನೋಡಿದಂತಹ ದೇಶ ಆಯಿತು. ಯಾಕಂದ್ರೆ ಹೆಣ್ಣು ಮಕ್ಕಳು ಕೂಡ ಹುಟ್ಟು ಮೇಲೆಗೆ ಮತ್ತು ದಲಿತರು ಕೂಡ ಹುಟ್ಟು ಮೇಲೆಗೆ ಅಂದ್ರೆ ಬೈಲಿಗೆ ಅನ್ಟಚಬಲಿಟಿ. ಹೆಣ್ಮಕ್ಳು ಕೂಡ ತಿಂಗಳಿಗೊಂದ್ಸರಿ ಅವರು ಕೂಡ ಅನ್ಟಚಬಲ್ ಆಗಿ ಇರ್ತಾರೆ. ಇಂಥ ಒಂದು ದೇಶದಲ್ಲಿ ಮೊದಲಿಗೆ ಸಮಾನತೆ ಅಂತಂದಂಥವ್ರು, ಮೊದಲಿಗೆ ಸ್ತ್ರೀಯರ ಬಗ್ಗೆ ಮಹಿಳೆಯರ ಬಗ್ಗೆ ಮೊಟ್ಟಮೊದಲು ಧ್ವನಿ ಎತ್ತಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾರು ಮರೆಯಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ವಿಷಯ. ಅವರು ಅಡಲ್ಟ್ ಫ್ರಾಂಚೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗ್ಬೇಕು ಅಂತ ಹೇಳಿದಾಗ
ಅಲ್ಲಿಂದ ಕೇಳ್ತಾರೆ ಬ್ರಿಟನ್ನಿಂದ, ಅಡಲ್ಟ್ ಫ್ರಾಂಚೈಸ್ ಮಾಡ್ತಾ ಇದ್ವಿ, ನಿಮ್ಮ ಅಜೆಂಡಾ ಏನು ಅಂತ. ಅವ್ರು ಅಂಬೇಡ್ಕರ್ ಹೇಳ್ತಾರೆ, ನಾವು ಹೆಣ್ಣು ಮಕ್ಕಳಿಗೆ ವೋಟಿನ ಹಕ್ಕನ್ನು ಕೇಳ್ತಾ ಇದ್ವಿ ಅಂತ. ಅಲ್ಲಿವರೆಗೂ ಕೂಡ ಬ್ರಿಟನ್ನಲ್ಲಿ ಹೆಣ್ಣು ಮಕ್ಕಳಿಗೆ ವೋಟು ಕೊಡುವಂತ ಹಕ್ಕಿರಲಿಲ್ಲ. ಅಂಬೇಡ್ಕರ್ ಬಂದು ಇಲ್ಲಿ ಭಾರತೀಯರಿಗೆ ವೋಟನ್ನು ಹಕ್ಕು ಕೇಳ್ತಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಬ್ರಿಟನ್ನಲ್ಲಿ ಅರ್ಜೆಂಟ್ ಆಗಿ ಅವ್ರಿಗೆ ವೋಟಿನ ಹಕ್ಕನ್ನೇ ಮಾನ್ಯತೆ ಕೊಡ್ತಾರೆ. ಅಂತಂದ್ರೆ ಬ್ರಿಟನ್ನಲ್ಲಿ ಮಹಿಳೆಯರಿಗೆ ವೋಟಿನ ಹಕ್ಕು ಕೊಡುವ ಅವಕಾಶವನ್ನು ಕೂಡ ಕಲ್ಪಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವೆಲ್ಲ ಬರೀತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂವಿಧಾನ ಮಾತಾಡುವಂಥ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವ್ರನ್ನ ಹೊರತುಪಡಿಸಿ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನ ಬರೆದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅಪೋಸಿಷನ್. ಆರ್ಗನೈಸರ್ ಅಂತ ಒಂದು ಪತ್ರಿಕೆಯಲ್ಲಿ, ಅದು ಸಂಘ ಪರಿವಾರದ ಪತ್ರಿಕೆ, ಆ ಪತ್ರಿಕೆಯಲ್ಲಿ ನವೆಂಬರ್ 30, 1949 ಆರ್ಗನೈಸರ್ ಪತ್ರಿಕೆಯಲ್ಲಿ ಹೇಳ್ತಾರೆ, ಈ ಸಂವಿಧಾನ ಅಂತದಿದೆಯಲ್ಲ, ಇಟ್ಸ್ ಎ ಫ್ಲೋಟಿಂಗ್ ಕಾನ್ಸ್ಟಿಟ್ಯೂಷನ್, ತೇಲಾಡುವ ಸಂವಿಧಾನ, ಇದಕ್ಕೆ ಗುದ್ದು ಗುರಿ ಇಲ್ಲ, ಇದು ಎಲ್ಲಿ ಬಿಟ್ಟರೆ ಎಲ್ಲೋಗುತ್ತೋ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಆಗ ಬಾಬಾ ಸಾಹೇಬ್ ಉತ್ತರ ಕೊಡ್ತಾರೆ, ಹೌದು ಇದು ತೇಲಾಡುವ ಸಂವಿಧಾನ, ಅದಕ್ಕೊಬ್ಬ ನಿರ್ದೇಶಕ ಇದ್ದಾನೆ, ಅದಕ್ಕೊಂದು ಗುರಿ ಇದೆ, ಅದನ್ನು ತಲುಪಿಸುವಂಥ ಜವಾಬ್ದಾರಿ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಪೋಸ್ ಮಾಡ್ಕೊಂಡು ಈ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ. ಭಾರತೀಯತೆ ಅಂತಂದ್ರೆ ಏನು? ನೀವಂದ್ಕೊಂಡ್ರಂಥ ಭಾರತೀಯತೆ ಅಂತಂದ್ರೆ, ನೀವಂದ್ಕೊಂಡ್ರಂಥ ಭಾರತೀಯತೆ ಅಂತಂದ್ರೆ ನೀವು ಜಾತಿ ಪದ್ಧತಿನ ಪಾಲಿಸ್ಬೇಕಾಗತ್ತೆ, ನೀವು ಇದನ್ನ ಅಸ್ಪೃಶ್ಯತೆಯನ್ನ ಪಾಲಿಸ್ಬೇಕಾಗುತ್ತೆ, ಮೇಲು ಕೀಳನ್ನ ಪಾಲಿಸ್ಬೇಕಾಗುತ್ತೆ. ಇದನ್ನ ನಾವು ಭಾರತೀಯತೆ ಅಂತೇಳಿ ಅವ್ರು ತಿಳ್ಕೊಂಡಿದ್ರು ಅಂತ ಕಾಣುತ್ತೆ. ಆದರೆ ಅದಕ್ಕೆ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ, ಅದು ಸಂವಿಧಾನದ ಮೂಲಕ ಕೊಟ್ಟಿದ್ದು ಬಹಳ ಇಂಪಾರ್ಟೆಂಟ್ ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಪ್ರಸ್ತುತ ಆಗಲಿಕ್ಕೆ ಒಂದು 2-3 ಎಕ್ಸಾಂಪಲ್ಸ್ ಕೊಟ್ಟು ನಾನು ಕೆಲವು ವಿಷಯಗಳನ್ನು ಮುಂದೆ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಈಗ ಭಾರತದ ಪರಿಸ್ಥಿತಿ ಹೇಗಿದೆ? ನಾವು ಯುದ್ಧದ ಕಾಲದಲ್ಲಿದೆ. ಇವತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭ ಆಗಿದೆ. ಈ ಯುದ್ಧ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ಸಂವಿಧಾನ ನಮ್ಗೆ ಏನ್ ಹೇಳ್ಬೋದು? ಬಹಳ ಜನಕ್ಕೆ ಅದು ಯೋಚನೆ ಇರುತ್ತೆ, ಸಂವಿಧಾನದಲ್ಲಿ ಯುದ್ಧಕ್ಕೆ ಅವಕಾಶ ಇಲ್ಲ, ಯುದ್ಧ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಯುದ್ಧ ನಾವು ಮೊದಲು ಮಾಡ್ಬೇಕು, ಅವ್ರು ಮೊದಲು ಆರಂಭ. ಸಂವಿಧಾನದ ಮೂಲ ಆಶಯಗಳು ಆಗಲೇ ಸಿಸ್ಟರ್ ಹೇಳಿದಂಗೆ ಮೂಲ ಆಶಯಗಳು ಬುದ್ಧ ಮತ್ತು ಬಸವಣ್ಣನ ಆಶಯಗಳಾಗಿರೋದ್ರಿಂದಾಗಿ ಯುದ್ಧಕ್ಕೆ ಅಲ್ಲಿ ಮಾನ್ಯತೆ ಇಲ್ಲ. ಸಂವಿಧಾನದಲ್ಲಿ ಯುದ್ಧಕ್ಕೆ ಮಾನ್ಯತೆ ಇಲ್ಲ. ಅಂದ್ರೆ ಅಟ್ ದ ಸೇಮ್ ಟೈಮ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯುದ್ಧದ ಬಗ್ಗೆ ಮಾತಾಡಲ್ಲ ಅವರು, ನಿಮ್ಮ ಕಾನ್ಶಿಯನ್ಸ್ ಬಿಡ್ತಾರೆ, ಯುದ್ಧ ನಿಮ್ಮ ಕಾನ್ಶಿಯನ್ಸ್ ಸೇರಿದ್ರು ಅಂತ ಮಾತಾಡ್ತಾರೆ. ಅದ್ರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಸೆಲ್ಫ್ ಪ್ರೊಟೆಕ್ಷನ್ ಹೇಗಿರ್ಬೇಕು, ನಮ್ಮ ರಕ್ಷಣೆ ಹೇಗಿರ್ಬೇಕು, ನಮ್ಮ ದೇಶದ ಭದ್ರತೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಇದು ನಿಜವಾದ ದೇಶಭಕ್ತನ ಒಬ್ಬನ ಬಾಯಲ್ಲಿ ಬರುವಂತಹ ಮಾತುಗಳು ಅಂತ ನನ್ನ ಅನಿಸುತ್ತೆ. ಯುದ್ಧದ ಸಂದರ್ಭದಲ್ಲಿ ದೇಶದ ಭದ್ರತೆ ಬಗ್ಗೆ, ನಿಮ್ಮ ರಕ್ಷಣೆ ಬಗ್ಗೆ ನಾವು ಏನನ್ನದ ಸ್ಟೆಪ್ಸ್ ತಗೋಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಆರ್ಟಿಕಲ್ 352ನಲ್ಲಿ ಎಂಥ ಎಮರ್ಜೆನ್ಸಿ ಟೈಮಲ್ಲಿ ನಾವು ಹೆಂಗೆ ನಡ್ಕೋಬೇಕಾಗುತ್ತೆ, ಈ ದೇಶ ನಮ್ಮನ್ನು ನಾವು ಉಳಿಸ್ಕೊಳ್ಳೋಕೆ ಏನು ಮಾಡಬೇಕಾಗುತ್ತೆ ಅಂತ ಹೇಳ್ತೇವೆ. ಅದು ರಕ್ತ ಕ್ರಾಂತಿಯ ಬಗ್ಗೆ ಎಂದು ಮಾತಾಡ. ನಾನು ಕಾನ್ಸ್ಟಿಟ್ಯೂಷನ್ನ ತಿರುವಾಗ್ತಾ ಯುದ್ಧದ ಬಗ್ಗೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರಿಗೆ ಯುದ್ಧದ ಬಗ್ಗೆ ಏನು ಪರಿಕಲ್ಪನೆ ಕೂಡ ಯೋಚನೆ ಮಾಡ್ತಾರೆ. ಯಾಕಂತಂದ್ರೆ ಈ ತರದ ಒಂದು 352 ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ತರಬೇಕಾದ್ರೆ ಅವ್ರ ಮೈಂಡಲ್ಲಿ ಇನ್ನೇನಿರ್ಬೋದು ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಅವ್ರ ಮೈಂಡಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಬಾಬಾ ಸಾಹೇಬ್ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವ್ರ ಮಾತನ್ನ ಅವರು ಆ ಯುದ್ಧದ ಸಂದರ್ಭದಲ್ಲಿ ನಾಜಿಗಳ, ಅವತ್ತು ಅತ್ಯಂತ ಕ್ರೂರಿಗಳು ನಾಜಿಗಳು, ಆ ನಾಜಿಗಳ ವಿರುದ್ಧ ಗೆಲ್ಲಬೇಕು ಅನ್ನುವಂಥ ಒಂದು ಆಶಯ ಅವ್ರಿಗಿರುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಅವರೆಷ್ಟು ಲೀಗಲ್ ಮೈಂಡೆಡ್ ಮತ್ತು ಹ್ಯುಮ್ಯಾನಿಟೇರಿಯನ್ ಮೈಂಡ್ ಇತ್ತು ಅಂತಿದ್ರೆ, ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಇಂಜುರಿ ಆಗಿರುವಂತಹ ಯಾರಾದ್ರೂ ಸಿವಿಲಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಒಂದು ಇನ್ಶೂರೆನ್ಸ್ ಆಕ್ಟ್ ಅನ್ನ 1943 ಒಂದು ಬಿಲ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತಂದ್ರೆ ಅವ್ರಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಯುದ್ಧದ ಸಂದರ್ಭದಲ್ಲಿ ಯುದ್ಧ ನಾವು ಗೆಲ್ಲಬೇಕಾ ಸೋಲ್ಬೇಕಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯುದ್ಧದಿಂದಾಗಿ ಗಾಯಗೊಂಡವರ, ಅದರಲ್ಲಿ ಪ್ರಾಣಗಳನ್ನ ಬಲಿಕೊಟ್ಟಂತವರ ಇವರಿಗೆ ಕಾಂಪನ್ಸೇಷನ್ ಹೆಂಗ್ ಕೊಡಬೇಕು, ಇನ್ಶೂರೆನ್ಸ್ ಮೂಲಕ ಕಾಂಪನ್ಸೇಷನ್ ಹೆಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು
ಒಂದು ಬಿಲ್ಲನ್ನ ಡ್ರಾಫ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಅವ್ರಿಗೆ ಎಷ್ಟು ಕನ್ಸರ್ನ್ ಇತ್ತು ಅನ್ನೋಂಥದ್ದು ನಾವು ಇದನ್ನ ಆಲೋಚನೆ ಮಾಡಬೇಕಾಗುತ್ತೆ. ಬಹುಶಃ ಈ ಕನ್ಸರ್ನ್ ಎಲ್ಲಿಂದ ಬಂದಿರ್ಬೋದು ಅವರಿಗೆ? ಈ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಥ ಒಂದು ಪ್ರಾವಿಷನ್ ಅನ್ನ ಅಳವಡಿಸಬೇಕಾದ್ರೆ ಈ ಕನ್ಸರ್ನ್ ಎಲ್ಲಿಂದ ಬಂದಿರ್ಬೋದು? ಯಾಕೆಂದ್ರೆ ಅವ್ರು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಾತಾಡ್ತಾರೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾರೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಬುದ್ಧ ಮಾತಾಡ್ತಾರೆ. ಈ ಗೋಸ್ವಾಮಿ ಅವರ ಒಂದು ಇದನ್ನ ಇನ್ಸಿಡೆನ್ಸ್ ನೋಡಿದ್ದು ಅಂತ ಹೇಳಿದ್ರೆ, ಅವ್ರಿಗೆ ಅವರು ಬುದ್ಧ ಇಡೀ ವಿದೇಶ ಸುತ್ತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಬುದ್ಧಿಸಂ ಬಗ್ಗೆ ಮಾತಾಡ್ತಾ ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಾಡಿನ ಒಂದು ಹುಲಿ ಅದನ್ಗೆ ಅಟ್ಯಾಕ್ ಮಾಡಕ್ಕಾಗ. ಹುಲಿ ಅಟ್ಯಾಕ್ ಮಾಡಕ್ ಬಂದಾಗ ನೀವೇನ್ ಮಾಡ್ಬೇಕು? ಸೆಲ್ಫ್ ಡಿಫೆನ್ಸ್ ಮಾಡ್ಬೇಕು, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಬೇಕು. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗಿದೆ? ಅದನ್ನ ಸಾಯಿಸಬೇಕಾಗುತ್ತೆ, ಅನಿವಾರ್ಯ. ಆಗ ಹುಲಿ ಮೇಲೆ ಅವರು ಫೈಟ್ ಮಾಡಿ ಹುಲಿನ ಸಾಯಿಸ್ತಾರೆ. ಬಹಳ ಹಸ್ತಿರ್ತಾರೆ. ಆ ಹಸ್ತಂತ ಸಂದರ್ಭದಲ್ಲಿ ಸತ್ತ ಪ್ರಾಣಿನ ಸುಮ್ಮನೆ ಅನ್ಯಾಯವಾಗಿ ಇರಬಾರ್ದು, ಅದನ್ನ ಕೊಯ್ದು ಅದನ್ನ ತಿಂದುಬಿಟ್ಟು ಹೋಗ್ತಾರೆ, ಮಾಂಸವನ್ನು ತಿಂದುಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಕರೀತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ರ ಮೈಂಡಲ್ಲಿ ಏನಿರ್ಬೋದು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ. ಇದೇ ಇವುಗಳನ್ನ ನೀವು ಅನೇಕ ಇಶ್ಯೂಗಳನ್ನ, ಅನೇಕ ನೀವು ವಚನಗಳನ್ನು ತಗೊಂಡಿದ್ದು ಅಂತ ಹೇಳ್ತಾರೆ. ಬಸವಾದಿ ಶರಣರ ವಚನಗಳಲ್ಲಿ ಈ ಅಂಶಗಳು ನಿಮಗೆ ಸಿಗ್ತವೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಕಾನ್ಸ್ಟಿಟ್ಯೂಷನ್ನ ಬುದ್ಧನ ಪ್ರೀಚಿಂಗ್ಸು ಮತ್ತು ಬಾಬಾ ಇವರು ಬಸವಣ್ಣನವರ ತತ್ವಗಳಿದಾವಲ್ಲ, ಅವರ ವಚನಗಳಿದಾವಲ್ಲ, ಆ ವಚನಗಳನ್ನ ಅಡೆಟಿಪ್ಪಣೆಗಳಾಗಿ ಕೊಡ್ಬೋದು ಅಂತ ನಾನು ಮಾತಾಡಿರ್ತೇನೆ. ಅನೇಕ ಸಲ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೆ. ಈ ವರ್ಣವಾದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ದೆಯಲ್ಲ, ಅದು ಬಹಳ ದೊಡ್ಡ ಇತ್ತು ಅಂತ ನನಗೆ ಅನ್ಸುತ್ತೆ. ಒಂದು ಯುದ್ಧದ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಏನೇ ಹೇಳ್ತೇವೆ ಅನ್ನೋದ್ರ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಯಾವ ರೀತಿ ನಿಲುವು ತಗೊಳುತ್ತೆ ಅನ್ನೋದ್ರ ಬಗ್ಗೆ ಇದು ಕನೆಕ್ಟೆಡ್ ಆಗಿ ನಿಮ್ಗೆ ಗೊತ್ತಿದೆ. ಕಾನ್ಸ್ಟಿಟ್ಯೂಷನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುವಂತಹ ಹ್ಯೂಮನ್ ರೈಟ್ಸ್, ಈಗ ಜಗತ್ತಿನ ಹ್ಯೂಮನ್ ರೈಟ್ಸ್ ಕೋವನೆಂಟ್ಸ್ ಅಲ್ಲಿ ನಾವು ಕೂಡ ಸಿಗ್ನೇಟರೀಸ್ ಅಂತಂದ್ರೆ ಬದುಕುವ ಹಕ್ಕನ್ನು ಕೊಡುವಂಥದ್ದು, ಶಿಕ್ಷಣದ ಹಕ್ಕನ್ನು ಕೊಡುವಂಥದ್ದು, ಆಮೇಲೆ ಆಹಾರದ ಹಕ್ಕನ್ನು ಕೊಡುವಂಥದ್ದು, ಆರೋಗ್ಯದ ಹಕ್ಕನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಗಮನಿಸ್ತಾರೆ. ಇದಕ್ಕೆಲ್ಲ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಕನೆಕ್ಟಿವಿಟಿ ನಾವು ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮತ್ತೆ ಆರ್ಟಿಕಲ್ 14 ಹೋಗಿ ನಿಮಗೆ ಬದುಕುವ ಹಕ್ಕನ್ನು ಹೆಂಗ್ ಕೊಡ್ಬೇಕು ಅಂತ ಬಗ್ಗೆ ಮಾತಾಡುವಂಥದ್ದು ಇದೆಯಲ್ಲ, ಅದು ಅನುಚ್ಛೇದ 14ರಲ್ಲಿ ಬಹಳ ಕ್ಲಿಯರ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಂಥದ್ದು. ಅನುಚ್ಛೇದ 14ರಿಂದ 21ವರೆಗೂ ಕೂಡ ನಿಮ್ಗೆ ಎಲ್ಲ ಅನುಚ್ಛೇದಗಳು ಕೂಡ ಇದನ್ನ ಇದು ಮಾಡಲಿಕ್ಕೆ ಹೋಗ್ತಾರೆ. ಈ ಯುದ್ಧದ ನಂತರದ ನಮಗೆ ಇವತ್ತಿನ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಜಾತಿವಾದ ಸಮೀಕ್ಷೆ ಮತ್ತು ಒಳ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತೇವೆ. ನಾನು ಯಾಕೆ ಈ ವಿಷಯಗಳನ್ನು ಮಾತಾಡ್ತಿದ್ದೀನಿ ಅಂತಂದ್ರೆ, ಮಧ್ಯಾಹ್ನದ ಸೆಷನ್ನಲ್ಲಿ ನಂತರ ಸೆಷನ್ನಲ್ಲಿ ಸಿ.ಜಿ. ಲಕ್ಷ್ಮೀಪತಿ ಅವರು, ಸುಗಂಧಿ ಅವರು, ಅನೇಕ ಜನ ಬರೋರಿದ್ದಾರೆ. ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅವರು ಸಂವಿಧಾನದ ಬೇರೆ ಆಶಯಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡೋದ್ರಿಂದ ನಾನು ಪ್ರಾಸ್ತಾವಿಕವಾಗಿ ಸಂವಿಧಾನವನ್ನು ನೀವು ಗ್ರಹಿಸ್ಬೋದು, ಸಂವಿಧಾನದ ಇವತ್ತಿನ ಪರಿಸ್ಥಿತಿಗೆ ಸಂವಿಧಾನ ಯಾವ ರೀತಿ ರಿಲೆವೆಂಟ್ ಅನ್ನುವಂಥದ್ದನ್ನ ಅವರ ಮಾತುಗಳಿಗೆ ಪೂರಕವಾಗಿ, ಅವರ ಮಾತುಗಳಿಗೆ ಒಂದು ಬೇಸಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅವ್ರ ಮುಂದೆ ಮಾತಾಡುವಂಥ ಮಾತುಗಳಿಗೆ ಒಂದು ಬೇಸಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಸುಲಭವಾಗಿ ಮಾತಾಡೋದು ಅಂತ ಹೇಳಿ. ಜಾತಿವಾದ ಸಮೀಕ್ಷೆ ಬಗ್ಗೆನೂ ಅನೇಕ ಟೀಕೆಗಳು ಬರ್ತಾರೆ. ಜಾತಿವಾದ ಸಮೀಕ್ಷೆನ ಮಾಡಿದ್ದು ಅಂತ ಹೇಳಿದ್ರೆ ಜಾತಿಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಯಾರೊಬ್ಬ ಪುಣ್ಯಾತ್ಮ ಸ್ಟೇಟ್ಮೆಂಟ್ ಕೊಟ್ಟ. ನಾನು ಕೊಡೋದಿಲ್ಲ. ಸಮೀಕ್ಷೆ ಮಾಡಿದ್ರೆ ಜಾತಿಗಳು ಜಾಸ್ತಿ ಆಗ್ಬಿಡುತ್ತಾ? ನನಗರ್ಥ ಆಗಿಲ್ಲ. ಪ್ರತಿ ವರ್ಷ ಹುಲಿಗಳದ್ದು, ಚಿರತೆಗಳು ಸಮೀಕ್ಷೆ ಮಾಡ್ತಾರೆ. ಅವುಗಳ ಜನಸಂಖ್ಯೆ ಜಾಸ್ತಿ ಆಗಿದೆಯಾ? ಇನ್ನು ಮನುಷ್ಯರ ಮಾತ್ರ ಏನು ಜಾಸ್ತಿ ಆಗ್ಬಿಡುತ್ತೆ? ಒಂದು ಕಾಮನ್ ಸೆನ್ಸ್ ಬೇಕು ಅಂತ ನಾನು ಹೇಳೋದು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸಮೀಕ್ಷೆ ಮಾಡೋದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂವಿಧಾನ ಏನು ಹೇಳುತ್ತೆ ಅಂತಂದ್ರೆ, ಅನುಚ್ಛೇದ 340ರಲ್ಲಿ ನಿಮಗೆ ಯಾವುದೇ ಸವಲತ್ತು ನೀಡಬೇಕಾದ್ರೆ, ಅಕಸ್ಮಾತ್ ಇಲ್ಲಿರುವಂತಹ ತಳ ಸಮುದಾಯಗಳಿಗೆ ಯಾವುದೇ ಸವಲತ್ತು ನೀಡಬೇಕಾದ್ರೆ ನಿಮಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ರೆಪ್ರೆಸೆಂಟೇಷನ್ ಅಂತ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದ ಭಾಷೆಯಲ್ಲೂ ಕೂಡ ಅದನ್ನು ರೆಪ್ರೆಸೆಂಟೇಷನ್ ಅಂತಲೇ ಕಲಿತಿರೋದು.
ಅದು ರಿಸರ್ವೇಷನ್ ಅಂತ ಕರೆಯಲ್ಲ. ಇಟ್ಸ್ ನಾಟ್ ರಿಸರ್ವೇಷನ್, ಇಟ್ಸ್ ಎ ಅಡೆಕ್ವೇಟ್ ರೆಪ್ರೆಸೆಂಟೇಷನ್. ಸಂವಿಧಾನದ ಭಾಷೆ, ಬಾಬಾ ಸಾಹೇಬ್ ಬಳಸುವಂಥ ಭಾಷೆ. ಅಲ್ಲಿ ಏನಾಗುತ್ತೆ, ಮೊದಲಿಂದ ಕೂಡ ನಾವು ಸಂವಿಧಾನ ಅಂದಿದ ತಕ್ಷಣ ನಮ್ಗೆ ಪ್ರಿಜಿಡೀಸ್ ಇರುತ್ತೆ ಮೈಂಡ್. ನೀವೆಲ್ಲರೂ ಹೆಣ್ಣು ಮಕ್ಕಳೆಲ್ಲ ಕೇಳಿಸ್ಕೊಳ್ಳಿ, ಸಂವಿಧಾನ ಅಂದ ತಕ್ಷಣ ನಿಮ್ಗೆ ಫಸ್ಟ್ ನೆನಪಾಗೋದಿದ್ರು ಮೀಸಲಾತಿ. ಓ, ದಲಿತರಿಗೆ ಮೀಸಲಾತಿ ಕೊಡೋಕೆ ಸಂವಿಧಾನ ಇದೆಯಪ್ಪ ಅಂತ ತೀರ್ಮಾನ ಮಾಡ್ತಾರೆ. ನಿಮ್ಗೆ ಸ್ಟೂಡೆಂಟ್ಸ್ ಅದ, ಅನೇಕ ಜನ ಲೆಕ್ಚರರ್ಸ್ ಪ್ರೊಫೆಸರ್ಗಳು ಕೂಡ ಅಂತ ಯೋಚನೆ ಮಾಡ್ತಾರೆ. ಬರೀ ದಲಿತರಿಗೆ ಮೀಸಲಾತಿ ಕೊಡುವಂಥದ್ದೇ ಸಂವಿಧಾನ. ಸರಿ, ಒಂದು ಸ್ವಲ್ಪ ದಿವಸ ಅದನ್ನೇ ಪ್ರಚಾರ ಮಾಡಿ. ಅದಾದ್ಮೇಲೆ ಏನಾಯ್ತು, ಹಿಂದುಳಿದ ವರ್ಗಗಳಿಗೂ ಮೀಸಲಾತಿ ಕೊಡಬೇಕು. ಹಾಗಾದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋದನ್ನು ಬಾಬಾ ಸಾಹೇಬ್ ಯಾಕೆ ಪ್ರತಿಪಾದಿಸಿದ್ರು ಅವತ್ತೊಂದು ದಿವಸ ಅನ್ನೋದನ್ನು ಯಾರು ಯೋಚನೆ ಮಾಡಲಿಲ್ಲ. ಓ, ದಲಿತರಿಗೆ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಕೊಡೋಕ್ಕೋಸ್ಕರ ಮಾಡ್ತಾರೆ. ನಂತರ EWS ಬಂತು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದ್ರು. ಅದನ್ನ ಯಾರು ಹೇಳಿದ್ರು? ಆರ್ಟಿಕಲ್ 340ನಲ್ಲಿ ಯಾರಿಗೆ ನಿಜವಾಗ್ಲೂ ಕೂಡ ಪ್ರಾತಿನಿಧ್ಯ ಇರುವ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳ್ತಾರೆ. ಹೊರತು ನೀವು ದಲಿತರಿಗೆ ಕೊಡಿ, ಹಿಂದುಳಿದವರಿಗೆ ಕೊಡಿ ಅಥವಾ ಮೇಲ್ಜಾತಿಗಿಂತ ಬಡವರಿಗೆ ಕೊಡಿ ಅಂತ ಬಾಬಾ ಸಾಹೇಬ್ ಹೇಳಲ್ಲ. ಇವತ್ತು ಕೂಡ EWS ಇಂಟ್ರೊಡ್ಯೂಸ್ ಮಾಡೋದು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಆರ್ಟಿಕಲ್ 340 ಅದ್ರ ಜೊತೆಗೆ ಒಳ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿ ಮಾತಾಡುವಂತ ಸಂದರ್ಭದಲ್ಲಿ ಬಹಳ ಜನ ಹೇಳ್ತಾರೆ ಸಂವಿಧಾನದಲ್ಲಿ ಒಳ ಮೀಸಲಾತಿ ಬಗ್ಗೆ ಹೇಳಿಲ್ಲ ಅಂತ. ಅದ್ರ ಸಂವಿಧಾನನ ಇಂಟರ್ಪ್ರಿಟೇಷನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಳ ಮೀಸಲಾತಿ ಯಾಕೆ ಬೇಕಿದೆ ಇವತ್ತು? ಅಲ್ಲಿರುವಂತಹ ಸಮುದಾಯದಲ್ಲಿ ದೊಡ್ಡ ಸಮುದಾಯಗಳು ಅತಿ ಹೆಚ್ಚು ಪಾಲನ್ನ ಪಡ್ಕೊಳ್ರೋದ್ರಿಂದ, ಅಲ್ಲಿರುವಂತಹ ಸಮುದಾಯಗಳಿಗೆ ಅತಿ ಸಣ್ಣ ಸಮುದಾಯಗಳು ಪಾಲನ್ನೇ ಪಡ್ಕೊಳ್ತಾ ಇರೋದ್ರಿಂದ ಒಳ ಮೀಸಲಾತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದನ್ನ ಸಂವಿಧಾನದ ಆಶಯವ ಬಹಳ ಕ್ಲೀನ್ ಆಗಿ ನಿಮಗೆ 340 ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಪಷ್ಟವಾಗಿ ಒಳ ಮೀಸಲಾತಿ ಕೊಟ್ಬಿಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇದೇ ಆರ್ಗ್ಯುಮೆಂಟ್ ಅನ್ನು ಅನೇಕ ಸಲ ಸೆಕ್ಯುಲರಿಸಮ್ ಅಂತ ಇಶ್ಯೂ ಬಂದಾಗ ಹೇಳಿದ್ದಾರೆ. ನಾನು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತಾ ಈಗ ಹೆಚ್ಚು ಪ್ರಸ್ತುತವಾಗಿ ಚರ್ಚೆಯಲ್ಲಿರುವಂತಹ 2 ವಿಷಯಗಳನ್ನು ಮಾತಾಡಿದ್ರೆ, ಒಂದು ಯುದ್ಧದ ಬಗ್ಗೆ ಮಾತಾಡ್ತೀನಿ, ಮತ್ತೊಂದು ಜಾತಿವಾದ ಸಮೀಕ್ಷೆ ಬಗ್ಗೆ ಹೇಳ್ತಾರೆ. ಜಾತಿವಾದ ಸಮೀಕ್ಷೆ ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಅನೇಕ ಜನ ಅದನ್ನ ಪ್ರಚಾರ ಮಾಡ್ತಾರೆ. ಆದ್ರೆ ಜಾತಿವಾದ ಸಮೀಕ್ಷೆ ಯಾಕೆ ಬೇಕು ಅನ್ನೋದನ್ನ ಸಂವಿಧಾನ ಬಹಳ ಸ್ಪಷ್ಟವಾಗಿ ಅನುಚ್ಛೇದ 340ರಲ್ಲಿ ಹೇಳ್ತಾ ಹೋಗ್ತದೆ. ನೀವು ಸಂವಿಧಾನದ ಆಶಯಗಳನ್ನು ಗುರುತಿಸಿ ಹೇಳುವಂತ ಸಂದರ್ಭದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಬಹುದು ಅಂತ ನಾನು. ಇಲ್ಲಿ ಏನು ಅದರ ಅವಕಾಶ ಏನು? ಅಸಮಾನತೆಯನ್ನ ನೀಗಿಸುವುದು. ಸಂವಿಧಾನದ ಆರ್ಟಿಕಲ್ 14 ಆರ್ಟಿಕಲ್ 21 ಕೂಡ ಸಂವಿಧಾನ ಪ್ರತಿಪಾದಿಸುವಂತಹ ವಿಶೇಷ ಏನು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲರೂ ಸಮಾನ. ಅಲ್ಲಿ ಲಿಂಗ ತಾರತಮ್ಯ ಇಲ್ಲ, ಜಾತಿಯ ತಾರತಮ್ಯ ಇಲ್ಲ, ವರ್ಣದ ತಾರತಮ್ಯ ಇಲ್ಲ, ಧರ್ಮದ ತಾರತಮ್ಯ ಇಲ್ಲ, ಮೇಲು ಕೀಳಿದ ತಾರತಮ್ಯ ಇಲ್ಲ ಅನ್ನೋದು ಆರ್ಟಿಕಲ್ 14 ಆರ್ಟಿಕಲ್ 21 ಹೇಳುವಂತ. ಇಲ್ಲಿ ಮೀಸಲಾತಿ ಅಂತ ನಾವು ಹೇಳಿದ ತಕ್ಷಣ ಬಡಚರಿಗೆ ಬೇಸರ ಆಗ್ಬಿಡುತ್ತೆ. ಏನ್ ಸರ್ ಇದು ಮೆರಿಟ್ 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 ಎಂದೋಯ್ತಂಗೆ ಆಗ್ತದೆ ಮೀಸಲಾತಿ ಕೊಡೋದು. ನೀವು ಯಾವನ್ನ ಮೆರಿಟ್ ಅಂತ ಕರಿತೀವಿ? ಅಂಬೇಡ್ಕರ್ ಅವರು ಆರ್ಟಿಕಲ್ 15(16)(4) ಮತ್ತು 340ನ ಡಿಸ್ಕಸ್ ಮಾಡುವಂತ ಸಂದರ್ಭಗಳಲ್ಲಿ ಅನೇಕ ಡೀಟೇಲ್ ಆಗಿ ಅವರು ಅವರ ಆಶಯಗಳನ್ನು ಹೇಳ್ತಾ ಹೋಗ್ತಾರೆ. ಪರ್ಟಿಕ್ಯುಲರ್ ಆಗಿ ಕಾಕಾಕಾಲದ ಕಮಿಷನ್ ಮುಂದ್ಗಡೆ ಅಂಬೇಡ್ಕರ್ ಅವರು ತಮ್ಮ ಸಾಕ್ಷ್ಯಗಳನ್ನ ಹೇಳುವಂತ ಸಂದರ್ಭದಲ್ಲಿ ಹೂ ಆರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಹಿಂದುಳಿದ ವರ್ಗಗಳು ಯಾರು ಅಂತ ಪ್ರಶ್ನೆ. ಆ ಪ್ರಶ್ನೆ ಬಂದಾಗ ಬಹಳ ಕ್ಲಿಯರ್ ಆಗಿ ಹೇಳುವಂಥದ್ದು, ಹಿಂದುಳಿದ ವರ್ಗಗಳು ಯಾರು ಅಂತ ಹೇಳಿದ್ರೆ ಜಾತಿಗಳಲ್ಲ, ಹಿಂದುಳಿದ ವರ್ಗಗಳು ಯಾರು? ಹೂ ಆರ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಕ್ಲಾಸಸ್ ಅಂತಂದ್ರೆ ವರ್ಗಗಳು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಯಾರು ಶೈಕ್ಷಣಿಕವಾಗಿ, ಯಾರು ಸಾಮಾಜಿಕವಾಗಿ ಹಿಂದುಳಿದಿರ್ತಾರೋ ಅವರು ಹಿಂದುಳಿದ ವರ್ಗಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಾರೆ. ಅವರು ಪ್ರತಿಪಾದಿಸುವಂತ ಸಂದರ್ಭದಲ್ಲಿ ಅವರು ಪ್ರತಿಪಾದಿಸಿದ್ದನ್ನ ಅವರು ಬಹಳ ಕ್ಲಿಯರ್ ಆಗಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆದ ಇಶ್ಯೂ ಅಂತ ನನಗೆ ಅನಿಸ್ತಾ ಇದೆ. ಇದನ್ನ
ಈ ಸಾಮಾಜಿಕ ಹಿಂದುಳಿದೋದಕ್ಕೆ ನಾವು ಯಾವ ರೀತಿ ನೋಡ್ತೀವಿ, ಸಂವಿಧಾನ ಇದಕ್ಕೆ ಯಾವ ರೀತಿ ಒಂದು ಇದನ್ನು ಕೊಡುತ್ತೆ, ಮಾನ್ಯತೆ ಕೊಡುತ್ತೆ. ಕುಲವೃತ್ತಿಗಳನ್ನು ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಕುಲವೃತ್ತಿಗಳಲ್ಲಿ ಈಗ ಒಬ್ಬ ಕುಂಬಾರ ಮಡಿಕೆ ಮಾಡ್ತಾನೆ. ಮಡಿಕೆ ಮಾಡುವಂಥದ್ದು ಅವನಿಗೆ ಮೆರಿಟ್. ಅದು ನಾವೇನು ತಿಳ್ಕೊಳ್ತೀವಿ, ಯಾರು ಕ್ಲಾಸ್ ರೂಮಲ್ಲಿ ಕಳಿಸಿದ್ದನ್ನ ಉರು ಹೊಡೆದು ಅದನ್ನ ಎಕ್ಸಾಮಲ್ಲಿ ಬರೀತಾರೋ, ಅದನ್ನ ರೀಪ್ರೊಡ್ಯೂಸ್ ಮಾಡ್ತಾರೋ ಅವ್ರ ಬುದ್ಧಿವಂತರು ತಿಳ್ಕೊಳ್ತೀವಿ. ಅದಲ್ಲ ಬುದ್ಧಿವಂತಿಕೆ ಅಂತಂದ್ರೆ ನೀವು ಅಂದ್ಕೊಂಡಂಥದ್ದು ಬಲಿಷ್ಠ ಜಾತಿಗಳಿಗೆ, ಮೇಲು ಜಾತಿಗಳಿಗೆ ಬುದ್ಧಿವಂತಿಕೆ ಬೆದಲಲ್ಲಿರ್ಬೋದು. ಆದರೆ ನಮ್ಮ ಕುಲವೃತ್ತಿಗಳನ್ನೇ ನಂಬಿದಿರುವಂಥ ಸಮುದಾಯಗಳಿಗೆ ಅವರಿಗೆ ಬುದ್ಧಿ ಇರುವಂಥದ್ದು ಬೆರಳ ತುದಿಗಳಲ್ಲಿ ಬುದ್ಧಿ ಇರುವಂಥದ್ದನ್ನು ನಾವು ಅರ್ಥ ಮಾಡ್ತೇವೆ. ಕುಂಬಾರನ ಎಕ್ಸಾಂಪಲ್, ಒಬ್ಬ ಕುರುಬ ಕಂಬಳಿ ನೇಯ್ತಾನೆ. ಕಂಬಳಿ ನೇಯುವಂಥದ್ದು ಇಟ್ಸ್ ಎ ಮೆರಿಟ್. ಒಬ್ಬ ಬೇದಾರ ಬುಟ್ಟಿ ನೇಯ್ತಾನೆ, ಇಟ್ಸ್ ಎ ಮೆರಿಟ್. ಅತ್ಯಂತ ಶುಭ್ರವಾಗಿ ಒಬ್ಬ ಮಡಿವಾಳ ಬಟ್ಟೆ ಒಗಿತಾನೆ. ನೀವು ಅತ್ಯಂತ ಗಲೀಜಾಗಿರುವಂಥ ಮನುಷ್ಯನನ್ನ ಶೇವಿಂಗ್ ಮಾಡಿ, ಕಟಿಂಗ್ ಮಾಡಿ ಒಬ್ಬ ಸವಿತಾ ಸಮಾಜವ ನಿಮ್ಮನ್ನ ಸುಂದರಗೊಳಿಸ್ತಾರೆ. ಇವುಗಳೆಲ್ಲ ನೀವು ಯಾಕೆ ಮೆರಿಟ್ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾನು ಕೇಳ್ತಾ ಇದ್ದೀನಿ, ನೀವು ರಿಸರ್ವೇಷನ್ ವಿರುದ್ಧ ಮಾತಾಡ್ತೀರಲ್ವಾ? ಅಂಬೇಡ್ಕರ್ ಕೊಟ್ಟಂತಹ ರಿಸರ್ವೇಷನ್ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಕೊಟ್ಟಂತಹ ಇದ್ರ ಬಗ್ಗೆ ಮಾತಾಡ್ತೀರಲ್ವಾ? ನಾನು ಕೇಳ್ತಾ ಇದ್ದೀನಿ, ಕುರುಬನ ಕಂಬಳಿ ನೇಯೋದಕ್ಕೆ ನೀವು ಕೌಂಟರ್ ಮಾಡಿದ್ದೇನು? ನೀವು ರಗ್ ಇಂಡಸ್ಟ್ರಿ ಅಂತಂದ್ರಿ. ರಗ್ ಇಂಡಸ್ಟ್ರಿನ ನೀವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಮಾಡೋದು ಶುರು ಮಾಡಿದ್ರಿ. ನಮ್ಮ ಕಂಬಳಿ ಹಿಂದ್ಗಡೆ ಹೋಗಿ ನಿಮ್ಮ ರಗ್ಸು ಮುಂದೆ ಬಂತು. ಯಾಕಂದ್ರೆ ನಮ್ಮ ಕಂಬಳಿಗಿಂತಲೂ ಅದು ಸ್ಮೂತ್ ಆಗಿರ್ತಾ ಇದೆ, ಅದು ಹೆಚ್ಚು ಬಣ್ಣವಾಗಿರ್ತಾ ಇದೆ. ಇದು ಮನುಷ್ಯನ ಕೈಯಲ್ಲಿ ಮಾಡಿದ್ದು, ಅದು ಮಿಷನಲ್ಲಿ ಮಾಡಿದ್ದು. ಅದರಿಂದ ನೀವೇನು ಮಾಡಿದ್ರಿ? ರಗ್ ಇಂಡಸ್ಟ್ರಿ ತಂದಾಗ ನಮ್ಮ ಕುಲವೃತ್ತಿ ಹೋಯ್ತು. ನಿಮ್ಮ ಅಲ್ಯೂಮಿನಿಯಂ ಪಾತ್ರೆ ಸಾಮಾನು ಶುರುವಾದಾಗ ನಮ್ಮ ಕುಲವೃತ್ತಿ ಹೋಯ್ತು, ನಮ್ಮ ಮಡಿಕೆ ಮಾಡುವಂಥ ಕುಲವೃತ್ತಿ ಹೋಯ್ತು. ನೀವು ಪ್ಲಾಸ್ಟಿಕ್ ಬಿಂದಿಗೆಗಳು, ಪ್ಲಾಸ್ಟಿಕ್ ಬಕೆಟ್ಗಳು ಮಾಡಿದಾಗ ನಮ್ಮ ನೇಯುವಂಥ ನಮ್ಮ ಬೇದಾರರ ಕುಲವೃತ್ತಿಗಳು ಹೋಯ್ತು. ಈ ರೀತಿ ನಮ್ಮ ಕುಲವೃತ್ತಿಗಳೆಲ್ಲ ಕಳ್ಕೊಂಡಿದ್ದೀವಿ. ನೀವು ನಮ್ಮ ಕುಲವೃತ್ತಿಗಳನ್ನು ಕಳೆದ ಮೇಲೆ ಆ ಇಂಡಸ್ಟ್ರಿಯಲೈಸೇಷನ್ ಮಾಡಿದಾಗ ನಮಗೆ ನೀವು ಮೀಸಲಾತಿ ಕೊಟ್ರ? ನೀವು ಯಾವುದನ್ನ ಭೌತಿಕವಾದದನ್ನ ಮಾತ್ರ ನೀವು ಬುದ್ಧಿವಂತಿಕೆ ಅಂತ ತಿಳ್ಕೊಂಡ್ರೋ ಅದಕ್ಕೆ ಮಾತ್ರ ಮೀಸಲಾತಿ ಕೊಟ್ಕೊಟ್ರೆ ಹೊರತು ನಮ್ಮ ಕುಲಕಸಬುಗಳಿಗೆ, ನಮ್ಮ ಕುಲಕಸಬುಗಳಿರುವಂತಹ ಮೆರಿಟ್ಗೆ ನೀವು ಮೀಸಲಾತಿ ಕೊಟ್ಟಿಲ್ಲ. ಅಂಬೇಡ್ಕರ್ ಪ್ರತಿಪಾದಿಸುವಂತಹ ಸಂವಿಧಾನ ಪ್ರತಿಪಾದಿಸುವಂತಹ ಆರ್ಟಿಕಲ್ 54 ಮತ್ತು 64 ಆಫ್ ದ ಕಾನ್ಸ್ಟಿಟ್ಯೂಷನ್ನಲ್ಲಿ ನೀವು ಇದನ್ನೆಲ್ಲವನ್ನು ಕೂಡ ಈ ಆಶಯಗಳನ್ನು ಗಮನಿಸ್ಬೋದು ಅಂತ ಹೇಳಿದ್ದು ನನಗೆ ಇಚ್ಛೆ ಪಡ್ತಾರೆ. ಈಗ ಎರಡನೇ ಇಶ್ಯೂ ಆದ್ಮೇಲೆ ಇನ್ನೊಂದು ಬಹಳ ಜನ ಚರ್ಚೆ ಮಾಡುವಂತಹ ಇನ್ನೊಂದು ಇಶ್ಯೂ ಅಂತಂದ್ರೆ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು, ಫ್ರೀ ಬೀಸ್ ಅಂತ ಕರೀತಾರೆ, ಬಿಟ್ಟಿಗಳು ಅಂತ ಕರೀತಾರೆ. ಕೆಲವರು ಅಪೋಸ್ ಮಾಡೋರು ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಬಿಟ್ಟಿ ಇದು ಕೊಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಆದ್ರೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ, ನೀವು ಸಂವಿಧಾನದ ಆರ್ಟಿಕಲ್ 38 ಮತ್ತು 39A ಎರಡೂ ಪರಿಚ್ಛೇದಗಳನ್ನ ನೀವು ನೋಡಿದ್ದು ಅಂತಂದ್ರೆ, ಇಲ್ಲಿ ಯೂನಿವರ್ಸಲ್ ಇನ್ಕಮ್ ಅಂತ ನಾವೇನು ಕರಿತೀವಿ, ಆಮೇಲೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಜೊತೆಗೆ ಸೋಷಿಯಲ್ ಆರ್ಡರ್ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನದ ಪ್ರತಿಪಾದಿಸುವಂತ ಮಾತಿದೆ. ಆ ಸೋಷಿಯಲ್ ಆರ್ಡರ್ ಈಗ ಮೇಂಟೈನ್ ಮಾಡಬೇಕು. ಅದನ್ನ ಹೆಂಗೆ ಮೇಂಟೈನ್ ಮಾಡಬೇಕು? ನೀವು ಒಂದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿನ ಪ್ರತಿಯೊಬ್ಬ ಮನುಷ್ಯನ ಮೂಲ ಆದಾಯ ಒಂದೇ ಇದೆಯಾ? ಅದಾನಿಯ ಆದಾಯ ದಿನಕ್ಕೆ 1,600 ಕೋಟಿ. ಒಬ್ಬ ಸಾಮಾನ್ಯ ಮನುಷ್ಯನ ಆದಾಯ ಇಂಡಿಯಾ ದೇಶದಲ್ಲಿ 75 ರೂಪಾಯಿ ದಿನಕ್ಕೆ. ಈ ಎರಡು ಆದಾಯಗಳನ್ನ ನೀವು ಯಾವ ರೀತಿಯಲ್ಲಿ ಸಮಾನಗೊಳಿಸ್ಲಿಕ್ಕೆ ಆಗುತ್ತೆ? ಈ ಅಸಮಾನತೆಯನ್ನು ಯಾವ ರೀತಿ ಸರಿದೂಗಿಸ್ತೀರಿ? ಒಂದು ಸ್ಟೇಟ್ನ ಜವಾಬ್ದಾರಿ ಏನು? ಸ್ಟೇಟಿನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಆರ್ಟಿಕಲ್ 38 ಮತ್ತು 39A ಬಹಳ ಕ್ಲಿಯರ್ ಆಗಿ ಹೇಳಿರುವಂಥದ್ದು, ನೀವು ಆತನಿಗೆ ವೃತ್ತಿ ಕೊಡಲಿಲ್ಲ, ನೀವು ಆತನಿಗೆ ಕೆಲಸ ಮಾಡುವಂಥ ಅವಕಾಶ ಕೊಡಲಿಲ್ಲ, ಅವನನ್ನ ನಿಮ್ಮ ಸಮಾನವಾಗಿ ಎತ್ತಲಿಕ್ಕೆ ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್. ಅದಕ್ಕೋಸ್ಕರ ನಿಮಗೆ ಅಕ್ಕಿ ಕೊಡೋಕ್ಕೆ ಶುರುವಾಯಿತು ಸರ್ಕಾರ, ನಿಮಗೆ ಹಣ ಕೊಡೋಕ್ಕೆ ಶುರು ಮಾಡ್ತೀವಿ ತಿಂಗಳಿಗೋಸ್ಕರ. ನಿಮಗೆ ಎಲ್ಲವನ್ನು ಕೂಡ ನಾವೇನನ್ನ ಹೇಳ್ತಾ ಇದ್ದೀವಿ ಗ್ಯಾರಂಟಿಗಳು ಅಂತ, ಗ್ಯಾರಂಟಿಗಳು ಕೊಡ್ತಾ ಇರುತ್ತದ್ದು ಸಂವಿಧಾನ ದತ್ತವಾಗಿಯೇ ಹೊರತು ಅದು
ಸರ್ಕಾರವಾಗಲಿ ಅಥವಾ ಸಿದ್ದರಾಮಯ್ಯನವರಾಗಲಿ ಅವ್ರು ಇಷ್ಟ ಬಂದ ಕೊಡ್ತಾ ಇರೋದಲ್ಲ, ಸಂವಿಧಾನ ದತ್ತವಾಗಿ ಕೊಡ್ತಾ ಇರುವಂತಹ ಗ್ಯಾರಂಟಿಗಳು ಅನ್ನೋದನ್ನ ನಿಮ್ಗೆ ಇವತ್ತು ಅರ್ಥ ಮಾಡಿಸ್ಬೇಕಾಗಿದೆ. ಬಹಳ ಕ್ಲಿಯರ್ ಆಗಿ ಹೇಳುತ್ತೆ ಆರ್ಟಿಕಲ್ 38 ಮತ್ತು 39 ಅವೆರಡರಲ್ಲೂ ಕೂಡ ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅಸಮಾನರು ಇರ್ತಾರೋ ಅಸಮಾನರನ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಈ ಪ್ರಾವಿಷನ್ಸ್ನ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ರು. ಇದ್ರ ಜೊತೆಗೆ ಏನ್ ಮಾಡ್ತಾರೆ ಅವರು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಅಂದ್ರೆ ರಾಜನೀತಿಯ ನಿರ್ದೇಶಕ ತತ್ವಗಳು ಅಂತ ಹೇಳ್ತೀವಿ ನಾವು. ಆ ರಾಜನೀತಿಯ ನಿರ್ದೇಶಕ ತತ್ವಗಳಲ್ಲಿ ಬಹಳ ಕ್ಲಿಯರ್ ಆಗಿ ನಿಮಗೆ ಹ್ಯೂಮನ್ ರೈಟ್ಸ್ನ ಅಳವಡಿಸ್ತಾರೆ. ಹ್ಯೂಮನ್ ರೈಟ್ಸ್ ಅಂದ್ರೆ ಯಾರು ಹಸಿವಿನಿಂದ ಇರೋಂಗಿಲ್ಲ. ನಿಮಗೆ ರೈಟ್ ಟು ಫುಡ್, ರೈಟ್ ಟು ಶೆಲ್ಟರ್, ರೈಟ್ ಟು ಹೆಲ್ತ್, ರೈಟ್ ಟು ವೋಟ್, ರೈಟ್ ಟು ಇದು ಲೈವ್ಲಿಹುಡ್, ಈ ಎಲ್ಲವನ್ನೂ ಕೂಡ ನಾವು ಸಂವಿಧಾನದ ಇದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಅದರಲ್ಲೂ ಕೂಡ ಹ್ಯೂಮನ್ ರೈಟ್ಸಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಇದನ್ನ ಅಂಬೇಡ್ಕರ್ ಅವರು ಬಹಳ ಕ್ಲಿಯರ್ ಆಗಿ ಇಲ್ಲಿ ಹೇಳಿಕೆ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ ಅವರು ಸಂವಿಧಾನದಲ್ಲಿ, ಇವ್ರಿಗೆಲ್ಲ ಫ್ರೀಯಾಗಿ ತಗೊಳ್ತಾ ಇದ್ದಾರೆ ಅಂತ ಮಾತಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ, ದೇ ಹ್ಯಾವ್ ಟು ಬಿ ಗಿವನ್ ಅನ್ಕಂಡೀಷನಲಿ. ಇದು ಬಹಳ ಸ್ಪಷ್ಟವಾಗಿ ವರ್ಡನ್ನ ಬಳಸ್ತಾರೆ. ಅವ್ರಿಗೆ ಅನ್ಕಂಡೀಷನಲ್ ಆಗಿ ಕೊಡಬೇಕು ಅನ್ನೋಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಇದರಲ್ಲಿ ಪ್ರತಿಪಾದಿಸ್ತಾರೆ. ಇದ್ರ ಜೊತೆಗೆ ನಾವೀಗ ಇಂದ ಮುಂದುಕೊಂಡು ಸಂವಿಧಾನದ ಮೂಲ ಆಶಯಗಳ ಆಗಲೇ ಶಶಿಧರ್ ಅವರು ಮಾತಾಡ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ನಾನು ಹೆಚ್ಚು ಇದು ಮಾಡೋಕ್ಕೆ ಇಷ್ಟಪಡಲ್ಲ. ಅಂದ್ರೆ ಸಂವಿಧಾನದ ಮೂಲ ಆಶಯ ಏನು, ಮೂಲಭೂತವಾಗಿ ನಮ್ಮ ಪ್ರಿಯಂಬಲಲ್ಲಿ ಬಹಳ ಕ್ಲೀನ್ ಆಗಿ ಇಲ್ಲಿನ ಸಾವರಂಟಿ ಬಗ್ಗೆ, ಸಾವರಂಟಿ ಅಂತಂದ್ರೆ ಇಲ್ಲಿರುವಂತಹ ಸಾರ್ವಭೌಮತ್ವದ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಮಾತಾಡುತ್ತೆ, ಸಮಾನತೆ ಬಗ್ಗೆ ಮಾತಾಡುತ್ತೆ, ಅಂದ್ರೆ ಈಕ್ವಾಲಿಟಿ ಬಗ್ಗೆ. ಅದ್ರ ಜೊತೆಗೆ ಜಸ್ಟಿಸ್, ಎಲ್ರಿಗೂ ಈಕ್ವಲ್ ಆಗಿ ಜಸ್ಟಿಸ್ ಕೊಡುವಂಥದ್ದನ್ನ ಸಂವಿಧಾನ ಮಾತಾಡುತ್ತೆ. ಲಿಬರ್ಟಿ ಬಗ್ಗೆ ಮಾತಾಡುತ್ತೆ. ನಿಮಗೆ ಮಾತಾಡುವ ಸ್ವಾತಂತ್ರ್ಯ, ಬರೆಯುವ ಸ್ವಾತಂತ್ರ್ಯ, ನಗುವ ಸ್ವಾತಂತ್ರ್ಯ, ಅಳುವ ಸ್ವಾತಂತ್ರ್ಯ ಎಲ್ಲವನ್ನು ಕೊಟ್ಟಿರೋದು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಅನ್ನೋದನ್ನ ನಾವು ಮರಿಬಾರ್ದು. ಅದ್ರ ಜೊತೆಗೆ ಫ್ರೆಟರ್ನಿಟಿ ನೋಡಿ, ಇವೆಲ್ಲವನ್ನೂ ಕೂಡ ನಾವು ಹಿಂದೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಭಾರತವನ್ನ ಸಂವಿಧಾನೋತ್ತರ ಭಾರತ ಮತ್ತು ಸಂವಿಧಾನ ಪೂರ್ವ ಭಾರತ ಅಂತ ಇಟ್ಟು ನಾನು ಡಿವೈಡ್ ಮಾಡ್ತೀನಿ. ಸಂವಿಧಾನದ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ಇದರ ಭಾರತ ಅಂತ ನಾನು ಡಿವೈಡ್ ಮಾಡ್ತೀನಿ. ಸಂವಿಧಾನದ ಮುಂಚೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು, ಇಲ್ಲಿ ಸಮಾನತೆ ಇತ್ತ, ಬಹಳ ಪರ್ಟಿಕ್ಯುಲರ್ ಆಗಿ ಫ್ರೆಟರ್ನಿಟಿ ಇತ್ತ, ಇಲ್ಲಿ ಸಹೋದರತ್ವ ಇತ್ತ. ನಮ್ಮಲ್ಲಿ ಸಹೋದರತ್ವ ಇರಲಿಲ್ಲ, ಸಮಾನತೆ ಇರಲಿಲ್ಲ. ಮೇಜರ್ ಆಗಿ ಅಂಬೇಡ್ಕರ್ ಪ್ರತಿಪಾದಿಸುವಂಥದ್ದು ಪ್ರಜಾಪ್ರಭುತ್ವ, ಡೆಮೋಕ್ರಸಿ. ಅದರಲ್ಲಿ ಡೆಮೋಕ್ರಸಿಯಲ್ಲೂ ಕೂಡ ಸೋಷಿಯಲ್ ಡೆಮೋಕ್ರಸಿ, ಪೊಲಿಟಿಕಲ್ ಡೆಮೋಕ್ರಸಿ ಅಂಡ್ ಇದು ಕಲ್ಚರಲ್ ಡೆಮೋಕ್ರಸಿ ಎಲ್ಲದರ ಬಗ್ಗೆನೂ ಮಾತಾಡ್ತಾರೆ. ಬರೀ ಎಕನಾಮಿಕ್ ಡೆಮೋಕ್ರಸಿ ಬಗ್ಗೆ ಮಾತಾಡೋಂಥದ್ದಲ್ಲ. ಇದ್ರ ಜೊತೆಗೆ ಸೆಕ್ಯುಲರಿಸಂ ಬಗ್ಗೆ ನಿಮಗೆ ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ ಸೆಕ್ಯುಲರಿಸಂ ಬಗ್ಗೆ ನಿಮಗೆ ಕಲ್ಪನೆ ಇರಲಿಲ್ಲ. ಇದನ್ನೆಲ್ಲವನ್ನೂ ಇಲ್ಲದೆ ಅಲ್ಲ, ಇವರೆಲ್ಲವನ್ನೂ ಕೂಡ ಬುದ್ಧರಿಂದ ಬಸವಾದಿ ಶರಣರವರೆಗೂ ಎಲ್ಲರೂ ಹೇಳ್ಕೊಂಡ್ ಬಂದಿದ್ದಾರೆ. ಅದನ್ನ ಒಂದು ಫ್ರೇಮ್ ವರ್ಕ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೊಂದು ಫ್ರೇಮ್ ವರ್ಕ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗಿದ್ದು ಅಂಬೇಡ್ಕರಿಂದ ಮಾತ್ರ ಸಾಧ್ಯ ಆಯಿತು. ಸಂವಿಧಾನದ ಮೂಲಕ ಅದನ್ನು ನಾವ್ಯಾರು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ರಾಜ್ಯಗಳ ಮತ್ತು ಕೇಂದ್ರಗಳ ಇರುವಂತಹ ಸಂಬಂಧಗಳನ್ನ ಫೆಡರಲಿಸಂ ಬಗ್ಗೆ ಮಾತಾಡುವಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಅಂಬೇಡ್ಕರ್ ಆ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ. ಅವ್ರು ಯಾವುದೋ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ದಿಸ್ ಕಂಟ್ರಿ ನೀಡ್ಸ್ 2 ಸೆಂಟರ್ಸ್ ಅಂತ. ಒಂದು ದೆಹಲಿ ಮಾತ್ರ ಸೆಂಟರ್ ಇದೆ, ಇನ್ನೊಂದು ಸೌತ್ ಇಂಡಿಯಾದ್ರೂ ಒಂದು ಸೆಂಟರ್ ಬೇಕಾಗುತ್ತೆ ಅಂತ ಮಾತಾಡ್ತಾರೆ. ಯಾಕಂದ್ರೆ ದೆಹಲಿಗೆ ಹೋಗ್ಬೇಕಾದ್ರೆ ಬಹಳ ದೂರ ಆಗುತ್ತೆ, ಆಮೇಲೆ ಸಂಪನ್ಮೂಲಗಳೆಲ್ಲ ಅಲ್ಲೇ ಕ್ರೋಢೀಕರಣ ಆಗ್ತದೆ. ಅದಕ್ಕೋಸ್ಕರ ವಿ ನೀಡ್ 2 ಸೆಂಟರ್ಸ್ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಾನು ಇಷ್ಟೊತ್ತು ಹೇಳಿದೆ ನಿಮಗೆ ಇದ್ರ ಬಗ್ಗೆ ಹೇಳಿದೆ, ಮನುಷ್ಯರ ಪ್ರಾತಿನಿಧ್ಯದ ಬಗ್ಗೆ, ನಿಮ್ಮ ಲೇಬರ್ ಬಗ್ಗೆ ಮಾತಾಡ್ತಾರೆ. ನಾನು ಆಗಲೇ ಯುದ್ಧದ ಬಗ್ಗೆ ಮಾತಾಡ್ತಾ ಲೇಬರರ್ಸ್ ಹೆಂಗ್ ಸಫರ್ ಮಾಡ್ತಾರೆ, ಅವರಿಗೆ ಯುದ್ಧದ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದು ಕೂಡ ನಾನು ಆಗಲೇ ಹಿಂದೆ ಹೇಳಿದ್ದೀನಿ. ಎಲ್ಲ ಮನುಷ್ಯರ ಬಗ್ಗೆನೂ ಅಂತಂದ್ರೆ ಇಲ್ಲಿ ಬರೀ ದಲಿತರು ಹಿಂದುಳಿದವರು ಮಾತ್ರ ಅಲ್ಲ,
ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂವಿಧಾನದ ಆಶ್ರಯ ಇದೆ ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ಇಷ್ಟೇ ಅಲ್ಲ, ಇಲ್ಲಿ ಅಂಬೇಡ್ಕರ್ ಅವರ ಇನ್ನೊಂದು ಬಹಳ ದೊಡ್ಡ ಇದೇನು ಅಂತ ಹೇಳಿದ್ರೆ, ಅವರು ಇಲ್ಲಿ ಧರ್ಮಕ್ಕೆ ಕೊಟ್ಟಿರುವಂತಹ ಮಾನ್ಯತೆ. ಆರ್ಟಿಕಲ್ 25ರಿಂದ 28ರವರೆಗೂ ಕೂಡ ನಿಮ್ಮ ಧರ್ಮವನ್ನ ನೀವು ಪಾಲಿಸಬಹುದಾಗಿದೆ ಅನ್ನುವಂಥದ್ದನ್ನ ಸ್ವಾತಂತ್ರ್ಯ ಕೊಡುವಂಥದ್ದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಈಗ ಈ ದೇಶದಲ್ಲಿ ಸಂವಿಧಾನನ ವಿರೋಧಿಸುವಂತವ್ರಿಗೆ ಅವ್ರಿಗೆ ಧರ್ಮಗಳ ಬಗ್ಗೆ ಗೌರವ ಇಲ್ಲ. ತನ್ನ ಧರ್ಮ ಮಾತ್ರ ಶ್ರೇಷ್ಠ, ಬೇರೆ ಧರ್ಮಗಳೆಲ್ಲ ನಿಕೃಷ್ಟ ಅನ್ನುವಂತಹ ಇದು ಮಾತಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತಾ ಇರ್ತದ್ದು, ಎಲ್ಲಾ ಧರ್ಮಗಳಲ್ಲೂ ಕೂಡ ನಿಮಗೆ ನಿಮ್ಮ ಧರ್ಮವನ್ನ ನೀವು ಪರಿಪಾಲಿಸುವಂತಹ ಒಂದು ಸ್ವಾತಂತ್ರ್ಯವನ್ನ ಆರ್ಟಿಕಲ್ 25ರಿಂದ 28ವರೆಗೂ ಬಾಬಾ ಸಾಹೇಬ್ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು ಮನುಷ್ಯರ ಬಗ್ಗೆ ಮಾತಾಡ್ತೀವಿ, ಪ್ರಾಣಿಗಳ ಬಗ್ಗೆ, ಸಸ್ಯಗಳ ಬಗ್ಗೆ, ಮರಗಿಡಗಳ ಬಗ್ಗೆ ಸಂವಿಧಾನದಲ್ಲಿ ಅಲ್ಲೂ ಕೂಡ ಅವುಗಳು ಕೂಡ ಬದುಕುವ ಸ್ವಾತಂತ್ರ್ಯವನ್ನ ಅಂಬೇಡ್ಕರ್ ಅವರು ಕೊಡ್ತಾರೆ. ಅದು ಆರ್ಟಿಕಲ್ 51A ವೈಜ್ಞಾನಿಕ ಮನೋಭಾವದಿಂದ ಕೊಡುವಂತಹ ಇದು. ಮತ್ತೆ ಎನ್ವಿರಾನ್ಮೆಂಟ್ ಇದರಲ್ಲಿ 48A ಅಲ್ಲೂ ಕೂಡ ಎನ್ವಿರಾನ್ಮೆಂಟ್ ನಿಂಗೆ ಬೆಳೆಸಬೇಕು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಕೂಡ ಕರ್ನಾಟಕದಲ್ಲಿ ಕಾವೇರಿ ಡಿಸ್ಪ್ಯೂಟೋ ಯಾವುದೋ ಒಂದು ಡಿಸ್ಪ್ಯೂಟ್ ಆದಾಗ ನಮ್ಮ ಕೈಗಳು ಹೋಗೋದು ಅಂಬೇಡ್ಕರ್ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು, ಸಂವಿಧಾನ ಏನು ಹೇಳಿದ್ರು ಅಂತ ಬಗ್ಗೆ. ಸಂವಿಧಾನದ ಆಶಯಗಳನ್ನ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಇಲ್ಲಿನ ನದಿ ನೀರಿನ ಹಂಚಿಕೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೈಲ್ವೆ ಹಳಿಗಳು ಹೆಂಗೆ ಒಂದಕ್ಕೊಂದು ಅಡಚಣೆ ಇಲ್ಲದೆ ಓಡಾಡ್ತಾರೋ ಆ ರೀತಿ ನಮ್ಮ ನದಿಗಳು ಕೂಡ ಓಡಾಡಬೇಕು ಅಂತ ಹೇಳ್ತಾರೆ. ರೈಲ್ವೆ ಹಳಿಗಳಷ್ಟೇ ಇಂಪಾರ್ಟೆಂಟು, ಅಷ್ಟೇ ಯಾವುದೇ ಅಡಚಣೆ ಇಲ್ಲದೆ ನಮ್ಮ ನದಿಗಳು ಒಂದು ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು ಸುತ್ತಾಡೋ ಥರ ಇರಬೇಕು ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರನೇ ಅವರು ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಅವರು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ಹಿರಾಕುಡ್ ಡ್ಯಾಮ್ ಕಟ್ಟಿಸ್ಲಿಕ್ಕೆ ಅವ್ರು ಕಾರಣರಾಗ್ತಾರೆ. ದಾಮೋದರ್ ರಿವರ್ ಪ್ರಾಜೆಕ್ಟ್ ಅನ್ನು ತರಲಿಕ್ಕೆ ಅವರೇ ಕಾರಣರಾಗ್ತಾರೆ. ಸೋನೋ ರಿವರ್ ಪ್ರಾಜೆಕ್ಟ್ ತರಲಿಕ್ಕೆ ಅವ್ರು ಕಾರಣರಾಗ್ತಾರೆ. ಇದು ಅನೇಕ ವಿಷಯಗಳು ಅಲ್ಲಿ ಬಹಳ ಇದರಲ್ಲಿ ಮಾಡ್ಕೊಳ್ಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಸ್ಯಗಳ ಬಗ್ಗೆ, ಇಲ್ಲಿನ ನದಿ ನೀರುಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಒಂದೇ ಒಂದು ಮರವನ್ನ ನೀವೇ ಬೆಳೆಸಿರ್ಬೋದು, ಆ ಮರನ ಕಡಿಬೇಕಾದ್ರೆ ನೀವು ಪರ್ಮಿಷನ್ ತಗೋಬೇಕು. ಯಾಕಂದ್ರೆ ಆ ಮರಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್. ನೀವು ಮರನ ಗೊತ್ತಿಲ್ಲದೆ ಕಡಿದಿದ್ರೆ ಜೈಲಿಗೆ ಹೋಗ್ಬೇಕು. ಒಂದು ಪ್ರಾಣಿನ, ಒಬ್ಬ ದೊಡ್ಡ ಸೆಲೆಬ್ರಿಟಿ ಯಾವುದೋ ಒಂದು ಸಣ್ಣ ಪ್ರಾಣಿನ ಬೇಟೆ ಆಡಿದ್ದು ಅಂದ್ರೆ ಆತ ಜೈಲಿಗೆ ಹೋಗ್ತಾರೆ. ಯಾಕೆಂತಂದ್ರೆ ಆ ಪ್ರಾಣಿಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್. ಅದಕ್ಕೋಸ್ಕರನೇ ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ, ಸಂವಿಧಾನ ಅನ್ನೋಂಥದ್ದು ಇದೆಯಲ್ಲ, ಅದು ಕೇವಲ ಮನುಷ್ಯ ಕೇಂದ್ರಿತ ಅಲ್ಲ, ಅದು ಜೀವ ಕೇಂದ್ರಿತ. ಎಲ್ಲ ಜೀವಿಗಳಿಗೂ ಕೂಡ, ಪರಿಸರಕ್ಕೂ ಕೂಡ ಅದು ಹಕ್ಕನ್ನು ಕೊಟ್ಟುವಂಥದ್ದು ಸಂವಿಧಾನ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ಈ ರೀತಿ ಒಂದು ಸಂವಿಧಾನದ ಇದನ್ನ ಆಶಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ ಹೊರತು, ನಾವು ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದ ಹೊರತು, ನಾವು ಈ ದೇಶಕ್ಕೆ ನಾವು ಏನನ್ನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಲಾರ್ವಿ ಅಂತೇಳಿ ನಾನು ಬಹಳ ಕ್ಲಿಯರ್ ಆಗಿ ಇರುವಂಥ ವಿದ್ಯಾರ್ಥಿಗಳು ಹೇಳ್ಕೊಡ್ತಾ ಇದ್ದೀನಿ. ಸಂವಿಧಾನ ಅಂದ್ರೆ ಹೆದರಬೇಕಾಗಿಲ್ಲ, ಅದೇನು ದೊಡ್ಡ ದೊಡ್ಡ ಗ್ರಂಥ, ಅದು ಅಲ್ಲಿ ಏನೇನೋ ಸೆಕ್ಷನ್ಗಳಿದ್ದಾವೆ, ಏನೇನೋ ಪರಿಚ್ಛೇದಗಳಿದ್ದಾವೆ, ಏನೇನೋ ವಿಧಿಗಳಿದ್ದಾವೆ, ಅವೆಲ್ಲ ಇದ್ದಾವೆ ನೀವು ಆಲೋಚನೆ ಮಾಡಬೇಕಾಗಿಲ್ಲ. ಸಂವಿಧಾನ ನಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದು ನಿಮಗೆ ಸಹಕಾರಿಯಾಗಿರುತ್ತೆ. ಯಾಕೆ ನಿಮ್ಗೊಂದು ಸ್ವಾತಂತ್ರ್ಯ, ಹೆಣ್ಮಕ್ಳು ಇಷ್ಟು ಧೈರ್ಯವಾಗಿ ಓಡಾಡಲಿಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಂವಿಧಾನ ಕೊಟ್ಟುವಂತಹ ಸ್ವಾತಂತ್ರ್ಯ. ಇಲ್ಲೂ ಕೂಡ ಅಷ್ಟೇ, ಯಾರು ಯಾರ ತಟ್ಟಿಗೂ ಹೋಗದಂಗೆ ನಿಂಪಾಡಿಗೆ ಬದುಕುವಂತ ಹಕ್ಕನ್ನು ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಸಂವಿಧಾನ ಕೊಟ್ಟಂತಹ ಸ್ವಾತಂತ್ರ್ಯ. ಅದರಲ್ಲೂ ಯೂನಿವರ್ಸಿಟಿಗಳಲ್ಲಿ, ಯಾಕಂದ್ರೆ ಇವತ್ತಿಗೂ ಕೂಡ ಅಂಬೇಡ್ಕರ್ ಅವರು ಮಾಡಿದಂತಹ ಬಾಂಬೆ ಯೂನಿವರ್ಸಿಟಿ ಆಕ್ಟೇ ಇವತ್ತು ಎಲ್ಲ ಯೂನಿವರ್ಸಿಟಿಗಳಿಗೂ ಕೂಡ ಆಧಾರ ಆಗಿರುತ್ತದೆ, ಮೂಲಾಧಾರ ಆಗಿರುತ್ತದೆ. ಆ ಬಾಂಬೆ ಯೂನಿವರ್ಸಿಟಿ ಆಕ್ಟ್ ಇಟ್ಕೊಂಡೇ ಇವತ್ತು ಎಲ್ಲ ಆಕ್ಟ್ಗಳನ್ನು, ತುಮಕೂರು ಯೂನಿವರ್ಸಿಟಿ ಆಕ್ಟ್ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಕ್ಟ್ ಇರ್ಬೋದು, ಕುವೆಂಪು ಯೂನಿವರ್ಸಿಟಿ ಆಕ್ಟ್ ಇರ್ಬೋದು, ಇವೆಲ್ಲವನ್ನೂ ಕೂಡ ತಯಾರು ಮಾಡಿರುವಂಥದ್ದು ಅಂಬೇಡ್ಕರ್ ಕೊಟ್ಟಂತಹ ಬಾಂಬೆ ಯೂನಿವರ್ಸಿಟಿ ಆಕ್ಟ್ನ ಆಧಾರದ ಮೇಲೆ. ಆದ್ರಿಂದ ವಿದ್ಯಾರ್ಥಿಗಳಾದಂಥವರು ಇಲ್ಲಿ ನಿಮಗೆ ಬಹಳ ಜವಾಬ್ದಾರಿ ಇದೆ. ನಾನು ಇಲ್ಲಿ ವೈಸ್ ಚಾನ್ಸಲರ್ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಸರ್, ಇಲ್ಲಿ ಬಂದಿದ್ದ ತಕ್ಷಣ ನನಗೊಂದು ಸಂತೋಷ ಆಗಿದೆ. ಏನು ಅಂತಂದರೆ, ಎಲ್ಲ ಕಡೆ ಇವರು ಮದನ ಮೋಹನ್ ಮಾಳವಿಯ ಅವರು ಸೇವಿಂಗ್ಸ್ ಹಾಕಿದ್ದೀರ, ಸುಮಾರು 100 ಕಡೆ ಹಾಕಿದ್ದಾರೆ. ಭಾಳ ಸಂತೋಷ ಆಯಿತು. ಕೆಲವು ಸಂಸ್ಕೃತದಲ್ಲಿದ್ದಾವೆ, ನಮಗೆ ಸಂಸ್ಕೃತ ಬರದೇ ಇರೋದ್ರಿಂದ ಓದಲಿಕ್ಕೆ ಆಗಲಿಲ್ಲ. ನಾನು ಹೇಳೋದು ನಮಗೆ ಆ ಫೋಟೋಗಳು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರೋ ಅಷ್ಟೇ ಇಂಪಾರ್ಟೆನ್ಸ್ನ ಪ್ರತಿಯೊಂದು ಅನುಚ್ಛೇದವನ್ನು ಬರೆಸಿ ಹಾಕಿ,
ಅದು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತಲುಪುತ್ತದೆ. ಇದೊಂದು ನನ್ನ ನಮ್ರವಾದಂತಹ ಸಲಹೆ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಂತಹ ಜನಸ್ಪಂದನ ಟ್ರಸ್ಟ್ನ ನಮ್ಮ ಗೆಳೆಯರಾದಂತಹ ಶಿಕ್ಷಕರು ಮತ್ತು ವೈಸ್ ಚಾನ್ಸಲರ್ ಅವರಿಗೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಅವರು ನನ್ನ ಅರ್ಧ ಭಾಷಣವನ್ನು ಕೇಳಿಸ್ಕೊಂಡಿದ್ದಾರೆ, ಏನು ಗೊತ್ತಿಲ್ಲ ನನಗೆ. ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.